ನೀವು ಊಟ ಮಾಡಬೇಕು, ಬಾಯಿಗೆ ಏನಾದರೂ ಹಾಕ್ಕೋಬೇಕಂದ್ರೆ ಹಿಂಗೆ ಕೂತ್ಕೊಟ್ಟು ತಿಂದ್ರೇನೆ ಅದು ವೈಜ್ಞಾನಿಕವಾಗಿ. ಆದ್ರೆ ಹೆಂಗ್ ತಿಂತಾ ಇದ್ರೆ ನೀವು ಬಫೆ ಅಂತ ಹಿಂಗೆ ತೆಗಿತಾ ಇದ್ದೀವಿ. ಎಲ್ಲರ ಮನೆಯಲ್ಲಿ ಡೈನಿಂಗ್ ಟೇಬಲ್ಸ್ ಬೈ. ಸೊ ಊಟ ಗಬ್ಬೆ ಇದೆ, ಊಟ ಮಾಡೋ ವಿಧಾನನೂ ಗಬ್ಬೆ ಬೆಸಿದೀವಿ, ಕಕ್ಕ ಸರಿಯಾಗಿ ಬರ್ತಾ ಇಲ್ವಲ್ಲ. ನಿಜವಾಗ್ಲೂ ನೀವು ಸರಿಯಾಗಿ ಕಕ್ಕ ಮಾಡ್ಬೇಕಂದ್ರೆ ಮಲಾಸನ ಅಂತ ಇದೆ. 3 ನಿಮಿಷ ನೀವು ಮಲಾಸನಲ್ಲಿ ಕೂತ್ಕೊಳ್ರಿ, ಇಮ್ಮಿಡಿಯೇಟ್ ರಿಲೀಫ್ ಬರುತ್ತೆ ನಿಮ್ಗೆ. ಇದು ಯಾಕಾಗಿದೆ? ನಿಮ್ಮ ಕೊಬ್ಬು ಸರಿ ಇಲ್ಲ. ಸೊ ಪರಿಷ್ಕಾರ ಎಲ್ಲಿದೆ? ಹಾಸ್ಪಿಟಲ್ ಅಲ್ಲಿ ಇದೆಯಾ? ಆರೋಗ್ಯ ಎಲ್ಲಿ ಕಲ್ಕೊಂಡಿದ್ದೀರಾ? ಅಡಿಗೆ ಮನೆ ಕೂತ್ಕೊಂಡು ಯೋಗ ಮಾಡ್ರಪ್ಪ, ಯೋಗ ಮಾಡ್ರಿ ಅಪ್ಪ ಅಂತಿದ್ದೀರಾ. ಏನಾಗ್ತಾ ಇದೆ? ರಕ್ತ ಪ್ರಸಾರ ಸರಿಯಾಗಿ ಆಗ್ತಾ ಇಲ್ಲ. ಯಾಕಂದ್ರೆ ನೀವು ಹಿಂಗ ಕೂತ್ಕೊಂಡು ತಿನ್ನೋದು ಮರ್ತು ಹೋಗಿದ್ದೀರಾ. ಇದನ್ನ ಸುಖಾಸನ ಅಂತಾರೆ. ನೀವು ಊಟ ಮಾಡಬೇಕು, ಬಾಯಿಗೆ ಏನಾದರೂ ಹಾಕ್ಕೋಬೇಕಂದ್ರೆ ಹಿಂಗ ಕೂತ್ಕೊಟ್ಟು ತಿಂದ್ರೇನೆ ಅದು ವೈಜ್ಞಾನಿಕವಾಗಿ. ಯಾಕೆ ಹೇಳಿ? ನಿಮ್ಮ ಗುದದ್ವಾರ ಮುಚ್ಕೊಂಡಿರುತ್ತೆ. You have a tube, even you want to fill, one side should be closed so that the pressure is not building up here and there. ಈಗ ನನ್ಗೆ ಹೂಸು ಬಂದ್ರೆ ಹೂಸು ಬರಲ್ಲ, ಹಿಂಗೆ ಎತ್ತಿದ್ರೇನೆ ಹೂಸು. ಅರ್ಥ ಅಂತ ಇದೇನು ಇವು? ಆದ್ರೆ ಹೆಂಗ್ ತಿಂತಾ ಇದ್ರೆ ನೀವು ಬಫೆ ಅಂತ ಹಿಂಗೆ ತೆಗಿತಾ ಇದೀವಿ. ಇಲ್ಲ ಆದ್ರೆ ಹಿಂಗ ಕೊಟ್ಟು ಅದು ಗುದದ್ವಾರ ಅರ್ಧ ಓಪನ್ ಆಗಿದೆ, ಅರ್ಧ ಕ್ಲೋಸ್ ಆಗ. We have not asked this question. ಎಲ್ಲರ ಮನೆಯಲ್ಲಿ ಡೈನಿಂಗ್ ಟೇಬಲ್ಸ್ ಬೈ. ಸೊ ಊಟ ಗಬ್ಬೆ ಇದೆ, ಊಟ ಮಾಡೋ ವಿಧಾನನೂ ಗಬ್ಬೆ ಬೆಸಿದೀವಿ, ಕಕ್ಕ ಸರಿಯಾಗಿ ಬರ್ತಾ ಇಲ್ವಲ್ಲ. ಯಾಕಂದ್ರೆ ಹಿಂಗೆ ಕೂತಿಯದ, ಅರ್ಧನೇ ಓಪನ್ ಆಗಿರು. ನಿಜವಾಗ್ಲೂ ನೀವು ಸರಿಯಾಗಿ ಕಕ್ಕ ಮಾಡ್ಬೇಕಂದ್ರೆ ಮಲಾಸನ ಅಂತ ಇದೆ. ನಿಮ್ಮ 6 ಬೆರಳ ಮೇಲೆ ನೀವು ಕೂತ್ಕೋಬೇಕು. ನಿಮ್ಮ ಮಡಿ ಅಂಡು ಮೇಲೆ ಇರಬೇಕು. ಆವಾಗ ಗುದದ್ವಾರ ಪೂರ್ತಿಯಾಗಿ ಓಪನ್ ಆಗಿದೆ. ಬವಲ್ಸ್ ಮೂವ್ ಅಂತ, ಮೂವ್ಮೆಂಟ್ ಆಫ್ ಬವಲ್ಸ್. ಈಗ ಡಾಕ್ಟರ್ ಖಾದರ್ ಹೇಳಿದಾರಂತ ಹಿಂಗೆ ಹೋಗಿ ಮಾಡಬೇಡಿ. ಹಿಂದೆ ಮುಂದೆ ಬಿಂದರು ಮೂಗು. ಆಮೇಲೆ ನನ್ನ ಮೇಲೆ ಮೈಸೂರು ಬೆಂಗಳೂರು ಸರಿ ಹೋಗಿದೆ. ಅಮೆರಿಕಾದಲ್ಲ ನನ್ನ ಮೇಲೆ ಕೇಸ್ ಹಾಕ್ಬಿಡ್ತಾರೆ. ಅದು ಸಾಧನೆ ಮಾಡಬೇಕು. 3 ನಿಮಿಷ ನೀವು ಮಲಾಸನಲ್ಲಿ ಕೂತ್ಕೊಳ್ರಿ, ಇಮ್ಮಿಡಿಯೇಟ್ ರಿಲೀಫ್ ಬರುತ್ತೆ ನಿಮ್ಗೆ. ನಿಮ್ಮ ನರನಾಲಿಗಳು ಸಂಯೋಜನೆ ಶುರು ಆಗತ್ತೆ. ಅಂದ್ರೆ ಬುದ್ಧಿಮಾನ್ಯ ಮಕ್ಕಳು, ನಡಕ ರೋಗ, ಪಾರ್ಕಿನ್ಸನ್ಸ್, ಆಲ್ಝೈಮರ್ಸ್ ಅವರು ದಿವಸ 3 ನಿಮಿಷ, ಪಾರ್ಕಿನ್ಸನ್ಸ್ ಇರೋರು ಈ ರೀತಿ ಕೃತಕವಾಗಿ ಆದ್ರೂ ಹಂಗ ಕೂತ್ಕೊಳ್ಳಿ. ಆದ್ರೆ ಹಿಂಗೆ ನೀವು ಬೀಳ್ತಾ ಇರ್ತೀರಾ, ನಡುತ್ತಾ ಇರ್ತೀರ, ಆದ್ರೂ ಕಟ್ಕೊಂಡು ಒಂದು 5 ಜನ ಹಿಡ್ಕೊಂಡು ಒಂದು 20 ದಿವಸ ಮಾಡಿಸಿದ್ರೆ ದೇ ಸ್ಟಾರ್ಟ್ ಗೆಟಿಂಗ್ ದೇರ್ ಬೆನಿಫಿಟ್. ಅರ್ಥ ಆಗ್ತಾ ಇದೀನಿ ಹೇಳೋದ? ಇದು ಯಾಕಾಗಿದೆ? ನಿಮ್ಮ ಕೊಬ್ಬು ಸರಿ ಇಲ್ಲ. ನರನಾಳಿಗಳು ಉತ್ಪಾದನೆ ಆಗೋದು ಕೊಬ್ಬು ಅಂಶದಿಂದ. ಕೊಬ್ಬು ಎಲ್ಲಿಂದ ಬಂದಿದೆ? ಈಗ ಕೆಟ್ಟಿರೋ ಕೊಬ್ಬು. ಪ್ರೀಮಿಯಂ ಆಯಿಲ್ ಅಂತ ಆ ಮಿನರಲ್ ಆಯಿಲ್ ತಂದು ಮಿಕ್ಸ್ ಮಾಡಿಕೊಂಡು ಹಸು, ಹಂದಿ ಕೊಬ್ಬು ಬಿಕ್ಕಿರೋದೆಲ್ಲ ತಂದು ಆ ಡರಳ ತಂದು ನಿಮ್ಮ ಆಯಿಲಲ್ಲಿ ಮಿಕ್ಸ್ ಮಾಡಿಕೊಂಡು ಕುಡಿತಾ ಇದ್ದೀರ, ಬೋಂಡ ಬಜ್ಜಿ ಮಾಡ್ಕೊಂಡು ತಿಂತಾ ಇದ್ದೀರ. ಹೇಳೋದು ಅರ್ಥ ಆಗ್ತಾ ಇದೆ ನನಗೆ? ಪ್ರಶ್ನೆ ಕೇಳಿದ್ರ ಏನ್ ತಿಂತಾ ಇದ್ದೀನಿ ನಾನು ಅಂತ? ಇಲ್ಲ, ಝೊಮ್ಯಾಟೊ ಸ್ವಿಗ್ಗಿಯಲ್ಲಿ ಆರ್ಡರ್ ಮಾಡ್ಕೊಂಡು ತಿಂತಾ. ಆ ಪ್ರಿಸರ್ವೇಟಿವ್ಸ್ ರೋಗ ಬಂದಿದೆ ಅಂದ್ರೆ ಇನ್ ರೋಗ ಬರ್ದಿ ಇನ್ನೇನು ಬರುತ್ತೆ? ಸೊ ದಿಸ್ ಈಸ್ ದ ಟ್ರೂ ಸ್ಟೋರಿ. ನಿಮಗೆ ಬೇಕೋ ಬೇಡವೋ ನಡೀತಾ ಇರೋದು ಇದು. ಯಾರು ನಡೆಸ್ತಾ ಇರೋದು? ಕಾರ್ಪೊರೇಟ್ ಕಂಪನಿಗಳು. ಯಾರು ಫಾಲೋ ಮಾಡ್ತಾ ಇರೋದು? ವೆರಿ ಹ್ಯಾಪಿ. ಚಪ್ಪಲೆ ತಟ್. ಸೊ ಪರಿಷ್ಕಾರ ಎಲ್ಲಿದೆ? ಹಾಸ್ಪಿಟಲ್ ಅಲ್ಲಿ ಇದೆಯಾ? ಆರೋಗ್ಯ ಎಲ್ಲಿ ಕಲ್ಕೊಂಡಿದ್ದೀರಾ? ಅಡಿಗೆ ಮನೆ. ನೋ ಕ್ವಶನ್ ಆಸ್ಕ್ಡ್.
ಹೆಣ್ಮಕ್ಳು 6 ವರ್ಷಕ್ಕೆ ಮುಟ್ಟಾಗ್ತಾ ಇದೆ, 3 ವರ್ಷ ಮಗುಗೆ ಬ್ಲಡ್ ಕ್ಯಾನ್ಸರ್ ಬಂದಿದೆ, ಟೈಪ್ 1 ಡಯಾಬಿಟೀಸ್ ವಾಸಿ ಆಗಲ್ಲ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಆದ್ರೂ ಏನು ತೊಂದರೆ ಇಲ್ಲ. ಈ ಪದಾರ್ಥಗಳನ್ನು ಉತ್ಪಾದನೆ ಮಾಡೋದಕ್ಕೆ ನಮ್ಮ ಭೂಮಂಡಲ ಗಬ್ಬೆ ಬೋಗಿದೆ. ನೀರಿಲ್ಲ, ಅಂತರ್ಜಲ ಹಬೆರಾಗಿದೆ. ಮಿಲೆಟ್ಸ್ ಮೇಲೆ 18% GST. ಹೆಂಡಕ್ಕೆ GST ಕಮ್ಮಿ ಮಾಡ್ತಾ ಇದ್ದಾರೆ, 3%. ಅರ್ಥ ಆಗ್ತಾ ಇದೆಯಾ ಎಲ್ಲಿಗೆ ಹೋಗ್ತಾ ಇದೀವಿ? ಆ ಕಬ್ಬು 1 kg ಸಕ್ಕರೆ ಬೆಳೆಯೋದಕ್ಕೆ 28,000 ಲೀಟರ್ ನೀರು ಬೇಕು. ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಕಾಡಿಲ್ಲ, ಈಗ ಏನಿದೆ, ಸಿನಿಮಾ ತೆಗೆಯೋದಕ್ಕೆ ಕಾಫಿ ಎಸ್ಟೇಟ್, ಟೀ ಎಸ್ಟೇಟ್ಗಳು ಇದೆ. ಅಂದ್ರೆ ಬೆಟ್ಟದ ಹಂಚುಗಳಲ್ಲಿ, ಕಣಿವೆಗಳಲ್ಲಿ ಗಾಳಿದ್ರೆ ನೀರನ್ನ, ಬರೋ ಮಳೆಯನ್ನ ಹಿಡ್ಕೊಂಡು ನಿಧಾನವಾಗಿ ಬಿಡಿಸೋ ಕಾರ್ಯಕ್ರಮ ನಡೆಯುತ್ತೆ. ಇಡೀ ವರ್ಷ ನಮ್ಮ ಕಾವೇರಿ ನದಿ ಹರಿತಾ ಇತ್ತು. ಈಗ 6 ತಿಂಗಳು ಸ್ವಿಚ್ ಆಫ್. ಯಾಕಲ್ಲಿ ನೀರಿಲ್ಲ. ಬಿತ್ತಿದ್ದ ಪೀರು ಬುರುತ್ತ ನೆರೆ ಬಂದ್ಬಿಡುತ್ತೆ. ಯಾಕೆ? ಅಲ್ಲಿ ತಡೆದು ಹಿಡ್ಕೊಡೋ ಹತ್ತ ಆ ದೊಡ್ಡ ಮರಗಳು, ಆ ರೂಟ್ ಸಿಸ್ಟಮ್ ಇಲ್ಲದೆ ಇರೋದ್ರಿಂದ ನಡೀತದೆ. ಅಂದ್ರೆ ನೀವು ಕುಡಿತಾ ಇರೋ ಪ್ರತಿಯೊಂದು ಕಪ್ಪು ಕಾಫಿ, ಚಾಯ್ ನಮ್ಮ ಕಾವೇರಿ ನದಿ ಹಬೆ ಆಗೋದಕ್ಕೆ ಕಾರಣ ಅಂತ ನಾನು ಹೇಳಿದ್ರೆ ಜನಕ್ಕೆ ಕೋಪ ಬರುತ್ತೆ. ಏಯ್ ಬಿಡಯ್ಯ, ಬೆಳಗ್ಗೆ ಕಾಫಿ ಒಂದು ಕುಡಿಯೋಕೆ ಬಿಡೋದಿಲ್ಲ ನೀನು. ಕಾಫಿ ಎಸ್ಟೇಟ್, ಶುಗರ್ ಎಸ್ಟೇಟ್, ಚಾಯ್ ಎಸ್ಟೇಟ್, these are the main reasons why almost all the rivers are drying up on this planet. ಕಾಫಿ ಕುಡಿದಿದ್ರೆ ನನ್ನ ಲೈಫ್ ಶುರು ಆಗೋದಿಲ್ಲ ಬೆಳಗ್ಗೆ. Because you are addicted to the caffeine in that particular thing. That's how the corporatization. They know. They have chosen. You are following that lead. That's why the damage. ಕಾಫಿ ಟೀ ಕುಡಿಯೋರೆಲ್ಲರೂ ರಾತ್ರಿ ಹೊತ್ತು 2-3 ಸತಿ ಎದ್ದು ಹೇಳಬೇಕು. ಯಾಕೆ? ಉಚ್ಚೆ ತಡೆಯಕ್ಕಾಗತ್ತೆ. ಪಕ್ಕದಲ್ಲೇ ಟಾಯ್ಲೆಟ್ ಇರಬೇಕು. ಪ್ರತಿಯೊಂದು ಬೆಡ್ರೂಮ್ ಅಲ್ಲಿ ಒಂದು ಟಾಯ್ಲೆಟ್ ಇದೆಯಾ ನಿಮ್ಮ ಮನೆಯಲ್ಲಿ? ಅಟ್ಯಾಚ್ಡ್ ಬಾತ್ರೂಮ್ ಇದೆಯಾ? ಅದೇಂತದ್ದು ನನ್ಗರ್ಧ, ನಾನ್ ತಲೆ ಕಿಕ್ಕೋತ ಇದೇನು ಮೆತ್ತೆ ಮೊಣದಲ್ಲಿ ಕಕ್ಕಸ್ ಮಾಡ್ತಾ ಇದ್ದಾರೆ ಇವ್ರು. ಯಾಕಂದ್ರೆ ಉಚ್ಚೆ ತಡೆಯಕ್ಕಾಗಲ್ಲ. ಬೆಟ್ಟಿಂದ ಟಕ್ ಅಂತ ಟಾಯ್ಲೆಟ್ಗೆ ಹೋಗ್ಬೇಕು. ಅಲ್ಲಿಂದ ನಡೆಯೋದಕ್ಕೆ ಉಚ್ಚೆ ಸೋರ್ತಾ ಇದೆ. ದಿಸ್ ಈಸ್ ದಿ ಪ್ರಾಬ್ಲಮ್ faced by 70% of the young people right now, not old fellows. ಆ ಕಾಫಿ ಟೀ ಬಿಟ್ರಿ 6 ವಾರದಲ್ಲಿ ಆರಾಮಾಗ್ತೀರಾ. ಸಾವಿರಾರು ಜನ ವಾಸಿ ಮಾಡಿಕೊಂಡಿದ್ದಾರೆ ಈ ಪ್ರಾಬ್ಲಮ್.